ನಮಸ್ಕಾರ. ಕನ್ನಡದಿಂದ ಗುಜರಾತಿ ಭಾಷೆಗೆ ರೀಮೇಕ್ ಮಾಡಲಾದಂತಹ ಮೊದಲ ಕನ್ನಡ ಚಿತ್ರ ನಂದಾದೀಪ. ಡಾಕ್ಟರ್ ರಾಜ್ಕುಮಾರ್, ಲೀಲಾವತಿ, ಹರಿಣಿ, ಉದಯಕುಮಾರ್, ನರಸಿಂಹರಾಜು, ಅಶ್ವಥ್ ಮುಂತಾದವರು ನಟಿಸಿದ್ದಂತಹ ಈ ಚಿತ್ರವನ್ನು ನಿರ್ದೇಶಿಸಿದವರು ಎಂ.ಆರ್. ವಿಠಲ್ ಅವರು. ಇದು ಅವರ ನಿರ್ದೇಶನದ ಮೊದಲ ಚಿತ್ರವಾಗಿತ್ತು. ನಂತರ ಅವರು ಹಲವಾರು ಚಿತ್ರಗಳನ್ನ ಮಾಡಿದ್ರು. ಸುಮಾರು 18 ಚಿತ್ರಗಳನ್ನ ಅವರು ನಿರ್ದೇಶಿಸಿದ್ರು. ಅದರಲ್ಲಿ 3 ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಸಿಕ್ತು. ಅದೇ ರೀತಿ 3 ಸ್ಟೇಟ್ ಅವಾರ್ಡ್ ಕೂಡ ಅವರ ಚಿತ್ರಗಳಿಗೆ ದೊರೆತಿದೆ. ನಂದಾದೀಪ ಚಿತ್ರ 1963 ಅಥವಾ 1962ರಲ್ಲಿ ರಿಲೀಸ್ ಆಗಿರಬೇಕು. ಈ ಒಂದು ರಿಲೀಸ್ ಡೇಟ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಈ ಚಿತ್ರಕ್ಕೆ 10th ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಅಲ್ಲಿ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಫಾರ್ ಬೆಸ್ಟ್ ಫೀಚರ್ ಫಿಲ್ಮ್ ಇನ್ ಕನ್ನಡ ಅವಾರ್ಡ್ ಸಿಕ್ತು. ಆ ರೀತಿ ನೋಡಿದ್ರೆ 1962ರಲ್ಲಿ ರಿಲೀಸ್ ಆದಂತಹ ಚಿತ್ರಗಳಿಗೆ 63ರಲ್ಲಿ ನ್ಯಾಷನಲ್ ಅವಾರ್ಡ್ ನ ನೀಡಿದ್ರು. ಹಾಗೆ ನೋಡಿದ್ರೆ ಇದು 1962ರಲ್ಲಿ ರಿಲೀಸ್ ಆಗಿರಬೇಕು. ಕೆಲವೊಂದು ಕಡೆ 1963 ಅಂತ ಇದೆ. ಇದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ನನಗೆ. ಯಾರಿಗಾದ್ರು ಗೊತ್ತಿದ್ರೆ ಕ್ಲಾರಿಫೈ ಮಾಡಬಹುದು. ಈ ಚಿತ್ರವನ್ನ 1964ರಲ್ಲಿ ಗುಜರಾತಿ ಭಾಷೆಯಲ್ಲಿ ರಮತ್ ರಮಾಡೆ ರಾಮ್ ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡಲಾಯಿತು. ಆ ಒಂದು ಗುಜರಾತಿ ಚಿತ್ರದಲ್ಲಿ ತರ್ಲಾ ಮೆಹ್ತಾ, ಮಹೇಶ್ ಕುಮಾರ್ ಹಾಗೂ ಸಂಜೀವ್ ಕುಮಾರ್ ಮುಂತಾದವರು ಅಭಿನಯಿಸಿದ್ರು. ಹೇಗೆ ಕನ್ನಡದ ನಂದಾದೀಪ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಸಿಕ್ತು, ಅದೇ ರೀತಿ ಇದರ ರೀಮೇಕ್ ಗುಜರಾತಿ ವರ್ಜನ್ಗೆ 8 ಸ್ಟೇಟ್ ಅವಾರ್ಡ್ ಸಿಕ್ತು. ನಂದಾದೀಪ ಚಿತ್ರದ ಸಂಗೀತವನ್ನು ಮಾಡಿದವರು ವೆಂಕಟರಾಜು ಅವರು, ಸಾಹಿತ್ಯ ಸಾರಟ್ ಅಶ್ವಥ್ ಅವರು. ಈ ಒಂದು ಚಿತ್ರದಲ್ಲಿ ಹಲವಾರು ಕ್ಲಾಸಿಕ್ ಸಾಂಗ್ಸ್ ಇದೆ. ಉದಾಹರಣೆಗೆ ನಾಡಿನಂದ, ಈ ದೀಪಾವಳಿ, ಮತ್ತೆ ನಲಿಬಮನ, ಈ ರೀತಿಯ ಕೆಲವು ಹಾಡುಗಳನ್ನು ನಾವು ಹೇಳ್ಬೋದು. ನಿಮ್ಗೆ ಯಾವಾಗಾದ್ರೂ ಸಮಯ ಸಿಕ್ಕಿದ್ರೆ ನಂದಾದೀಪ ಚಿತ್ರವನ್ನ ಒಮ್ಮೆ ನೋಡಿ. ನಮಸ್ಕಾರ.